ನಮಸ್ಕಾರ. ಮನಸಾರೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ. ಈ ಕ್ಷೇತ್ರ ಇರೋದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ. ಇದು ನೀವು ನೋಡ್ತಾ ಇರೋದು ದೇವಸ್ಥಾನದ ಮುಂಭಾಗ. ಕಾಡು ಮಲ್ಲೇಶ್ವರ ದೇವಸ್ಥಾನದ ಪಕ್ಕದಲ್ಲಿಯೇ ಇರುವಂತಹ ದೇವಸ್ಥಾನ ಇದು. ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನ್ನೋದಾದರೆ ಆ ರಸ್ತೆಯಿಂದ ನಾವು ಮೆಟ್ಟಿಲುಗಳನ್ನು ಇಳಿದು ಕೆಳಗಡೆ ಇಳಿದು ಹೋಗಬೇಕಾಗತ್ತೆ. ಈ ದೇವಸ್ಥಾನ ಹಲವಾರು ವರ್ಷಗಳಿಂದ ಭೂಮಿಯ ಒಳಗೆ ಹುದುಗಿ ಹೋಗಿದ್ದಂತಹ ದೇವಸ್ಥಾನ. ಆದ್ದರಿಂದ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ರಸ್ತೆಯ ಮಟ್ಟಕ್ಕಿಂತ ಕೆಳಗೆ ಇಳಿದು ಹೋಗಬೇಕಾಗತ್ತೆ. ಈ ದೇವಸ್ಥಾನ ಭೂಮಿಯ ಒಳಗೆ ಇರುವಂತಹ ದೇವಸ್ಥಾನ. ಈ ದೇವಾಲಯದ ಇತಿಹಾಸವನ್ನು ನೋಡೋದಾದರೆ 17ನೇ ಶತಮಾನದ ದೇವಸ್ಥಾನ ಇದು. ಈ ದೇವಸ್ಥಾನ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪರಿಮಿತಿಯಲ್ಲಿಯೇ ಇರುವಂತಹ ದೇವಸ್ಥಾನ. ಹಲವು ವರ್ಷಗಳ ಹಿಂದೆ ಶಿಥಿಲಾವಸ್ಥೆಗೊಂಡ ದೇವಸ್ಥಾನ ಶಿಥಿಲಗೊಂಡು ಮುಚ್ಚಿ ಹೋಗಿರುತ್ತೆ. ಭೂಮಿಯ ಒಳಗಡೆ ಮುಚ್ಚಿ ಹೋಗಿದ್ದಂತಹ ದೇವಸ್ಥಾನವನ್ನು 1997ನೇ ಇಸವಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತದೆ. ಇಲ್ಲಿ ನೀವು ನೋಡ್ತಾ ಇರೋದು ಮೂಲ ವಿಗ್ರಹವಿರುವಂತಹ ದೇವಾಲಯ. ಇಲ್ಲಿ ಇರುವಂತಹ ಶಿವಲಿಂಗ ಮತ್ತು ಅದರ ಮೇಲ್ಗಡೆ ಇರುವಂತಹ ಬಸವನನ್ನು ನೀವು ನೋಡ್ಬೋದು. ನಂತರ ಮುಂದೆ ಇರುವಂತಹ ಕಲ್ಯಾಣಿ ನಿಮಗೆ ಕಾಣಿಸುತ್ತೆ. ಇಲ್ಲಿ ನಾವು ಮೆಟ್ಟಿಲುಗಳನ್ನು ಇಳಿದು ಕೆಳಗಡೆ ಹೋದರೆ ನಾವು ಕಲ್ಯಾಣಿಯನ್ನು ನೋಡ್ತೀವಿ. ಕಲ್ಯಾಣಿಯ ಮುಂಭಾಗದಲ್ಲಿಯೇ ನಾವು ಶಿವನ ಲಿಂಗವನ್ನು ನಾವು ನೋಡ್ಬೋದು. ನಂದಿಯ ಬಾಯಿಯಿಂದ ನಿರಂತರವಾಗಿ ನೀರು ಬರ್ತಾ ಇರುತ್ತೆ. ಅಲ್ಲಿಂದ ಬಂದಂತಹ ನೀರು ಶಿವಲಿಂಗದ ಮೇಲೆ ಬೀಳುತ್ತೆ. ನಂತರ ಅದು ಮುಂಭಾಗದಲ್ಲಿ ಇರುವಂತಹ ಕಲ್ಯಾಣಿಯನ್ನು ಸೇರುತ್ತೆ. ಮತ್ತು ಅದೇ ನೀರು ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಬಾವಿಗೆ ಹೋಗಿ ಸೇರುತ್ತೆ. ಆ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಬಾವಿಯನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ನೀರು ರಾಜಕಾಲುವೆಗೆ ಹೋಗಿ ಸೇರುತ್ತೆ. ಬಾವಿಯಿಂದ ಬಂದಂತಹ ನೀರು ರಾಜಕಾಲುವೆಗೆ ಹೋಗಿ ಸೇರುತ್ತೆ. ನಂತರ ಅದು ರಾಜಕಾಲುವೆಯಿಂದ ಮೈಸೂರು ರಸ್ತೆಯಲ್ಲಿ ಇರುವಂತಹ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನದವರೆಗೂ ಕೂಡ ನೀರು ಹೋಗುತ್ತೆ. ಅಲ್ಲಿಂದ ಬಂದಂತಹ ನೀರು ವೃಷಭಾವತಿ ನದಿಯನ್ನು ಸೇರುತ್ತೆ. ವೃಷಭಾವತಿ ನದಿಗೆ ಸೇರಿ ವೃಷಭಾವತಿ ನದಿಯಿಂದ ಅರ್ಕಾವತಿ ನದಿಗೆ ಸೇರಿ ಅಂತಿಮವಾಗಿ ಅದು ಕಾವೇರಿ ನದಿಗೆ ಸೇರುತ್ತದೆ. ಇನ್ನು ಆ ಬಾವಿ 30 ಅಡಿ ಆಳ ಇದೆ. ಆ ಬಾವಿಯಿಂದ ನೀರು ಈ ರೀತಿಯಾಗಿ ಹರಿದು ಹೋಗಿ ಕಾವೇರಿ ನದಿಯನ್ನು ಅಂತಿಮವಾಗಿ ಸೇರಿಕೊಳ್ಳುತ್ತೆ. ಇಷ್ಟೊಂದು ಇತಿಹಾಸ ಇರುವಂತಹ ಪುರಾತನ ಕಾಲದ 17ನೇ ಶತಮಾನದ ಹಳೆಯ ದೇವಸ್ಥಾನ ಇದಾಗಿದೆ. ಇನ್ನು ನೀವು ಕಲ್ಯಾಣಿಯನ್ನು ನೋಡೋದಾದರೆ ಕಲ್ಯಾಣಿಯಲ್ಲಿ ಮೀನುಗಳು ಮತ್ತು ಆಮೆಗಳು ಹೆಚ್ಚಾಗಿ ಕಾಣಸಿಗುತ್ತೆ. ನಾವು ಇಲ್ಲಿ ಆಮೆಗಳನ್ನು ನೋಡಬಹುದು. ಈ ಕಲ್ಯಾಣಿಯ ನೀರನ್ನು ಕಾಡು ಮಲ್ಲೇಶ್ವರ ಸ್ವಾಮಿಯ ದೇವಸ್ಥಾನದ ತೀರ್ಥಕ್ಕೆ ಉಪಯೋಗಿಸ್ತಾರಂತೆ. ಇಂತಹದ್ದೊಂದು ದೇವಸ್ಥಾನ, ಸುಂದರವಾದಂತಹ ಪರಿಸರ, ಇದರ ನಡುವೆ ಇರುವಂತಹ ಈ ದೇವಸ್ಥಾನವನ್ನು ಮಿಸ್ ಮಾಡ್ಕೊಳ್ಳದೆ ನೀವು ನೋಡಬೇಕು ಅಂದರೆ ಬೆಂಗಳೂರಿನ ಮಲ್ಲೇಶ್ವರಂಗೆ ಬರಲೇಬೇಕು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು.